ನಮಸ್ತೆ. ಭಂಡಾರಿ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಈ ವಿಡಿಯೋದಲ್ಲಿ ನಮ್ಮ ಊರಿನಲ್ಲಿ ನಡೆದ ಗಣೇಶೋತ್ಸವದ ಗಣೇಶ ವಿಸರ್ಜನೆಯ ಶೋಭಾಯಾತ್ರೆಯ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಮ್ಮ ಊರಿನಲ್ಲಿ 3 ದಿನದ ಗಣಪತಿಯನ್ನು ಕೂರಿಸ್ತಾರೆ. ಈ 3 ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ ನಡೆಯುತ್ತದೆ. ನಮ್ಮದೊಂದು ಪುಟ್ಟ ಊರು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು 3 ಧರ್ಮದವರು ಇದ್ದಾರೆ. ಈ 3 ದಿನದಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡುವಂಥ ಹಬ್ಬ ಇದು. ಈ 3 ದಿನ ನಮ್ಮ ಊರಿನಲ್ಲಿ ಅಂತೂ ಹಬ್ಬದ ವಾತಾವರಣ. ಮಕ್ಕಳಿಗಂತೂ ಭಾರಿ ಸಂತೋಷ. ಯುವಕರು ಈ 3 ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವುದಲ್ಲದೆ ಅದರ ಹಿಂದಿನ ಸಿದ್ಧತೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ. ಅವರು 1 ವಾರಕ್ಕೆ 1 ತಿಂಗಳ ಮುಂಚೆಯೇ ಅದಕ್ಕೋಸ್ಕರ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಇಲ್ಲಿಯ ಯುವಕರು. 3ನೇ ದಿನದಂದು ಚೆಂಡೆ, ವಾದ್ಯ, ಮದ್ದಳೆಗಳೊಂದಿಗೆ ನಮ್ಮ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. ಆ ದಿನ ಊರಂತೂ 3 ದಿನ ಅಂದರೆ ಗಣಪತಿಯನ್ನು ಇಟ್ಟು ತುಂಬ ಹಬ್ಬದ ವಾತಾವರಣವಾಗಿರುತ್ತೆ. ನಮ್ಮ ಊರೆಲ್ಲ ಸಡಗರದಿಂದ ಕೂಡಿರ್ತದೆ. ಆದರೆ 3ನೇ ದಿನ ನಾವು ಗಣಪತಿ ವಿಸರ್ಜನೆ ಮಾಡಿಯಾಗಿ ಬಂದ ಮೇಲಂತೂ ಆ ದಿನ ಊರಂತೂ ಫುಲ್ ಬಿಕ್ಕೋ ಅಂತದೆ. ಅಂದರೆ ತುಂಬ ಸೈಲೆಂಟ್ ಆಗ್ತದೆ. ಅಂದರೆ ಗಣಪತಿಯನ್ನು ನೀರಿಗೆ ಹಾಕಿ ಬಂದ ಮೇಲಂತೂ ತುಂಬ ಬೇಜಾರು, ಏನೋ ಒಂದು ಇಲ್ಲದಂತಾಗ್ತದೆ. ಆ ರೀತಿಯಾಗಿ ನಮಗೆ ತುಂಬ ಸರಿ ಅನ್ನಿಸ್ತದೆ. ಅದೀಗ 18ನೇ ವರ್ಷ ನಡೀತಾ ಇದೆ ನಮ್ಮ ಊರಲ್ಲಿ ಗಣಪತಿಯ ವಿಸರ್ಜನೆ. ಗಣಪತಿಯನ್ನು ಸಾರ್ವಜನಿಕವಾಗಿ ಇಡುವುದು 18ನೇ ವರ್ಷ ನಡೀತಾ ಇದೆ. ಇದೊಂದು ನಮಗೆ ತುಂಬ ಯಾವಾಗಲೂ ಹಾಗೆ 3 ದಿವಸ ತುಂಬ ಸಂತೋಷದಿಂದ ನಾವು ಕೂಡ ಭಾಗವಹಿಸ್ತೇವೆ. ಆದಮೇಲೆ 3ನೇ ದಿನ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಿ ಬಂದ ಮೇಲಂತೂ ತುಂಬ ಬೇಜಾರಾಗ್ತದೆ ನಮಗೆ. ಹೀಗೆ ಮಕ್ಕಳೆಲ್ಲ ಕೂಡಿ ತುಂಬ ಸಂತೋಷದಲ್ಲಿ ಆಚರಣೆ ಮಾಡುವಂಥ ಹಬ್ಬ. ಮರಾಠ ಸಾಮ್ರಾಜ್ಯದ ಅವಧಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜನರಲ್ಲಿ ರಾಷ್ಟ್ರೀಯತೆ ಮತ್ತು ಏಕತೆಯನ್ನು ಪ್ರೇರೇಪಿಸಲು ಗಣೇಶ ಪೂಜೆಯನ್ನು ಉತ್ತೇಜಿಸುತ್ತಾರೆ. ಸಾರ್ವಜನಿಕ ಆಚರಣೆಗಳ ಸಂಪ್ರದಾಯವು ಶಕ್ತಿ ಮತ್ತು ಸಾಮೂಹಿಕ ಗುರುತನ್ನು ಸಂಕೇತಿಸುತ್ತದೆ. ಶತಮಾನಗಳ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು 1893ರಲ್ಲಿ ಗಣೇಶ ಚತುರ್ಥಿಯನ್ನು ಪುನರ್ಜೀವನಗೊಳಿಸಿದರು. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಜಾತಿ ಮತ್ತು ಸಮುದಾಯಗಳನ್ನು ಮೀರಿ ಭಾರತೀಯರನ್ನು ಒಗ್ಗೂಡಿಸಲು ಅವರು ಖಾಸಗಿ ಮನೆಯ ಪೂಜೆಯನ್ನು ದೊಡ್ಡ ಸಾರ್ವಜನಿಕ ಸಭೆಗಳನ್ನಾಗಿ ಪರಿವರ್ತಿಸಿದರು. ಇದು ಹಬ್ಬಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಮಹತ್ವವನ್ನು ನೀಡಿತು. ಇದನ್ನು ಸಾಂಸ್ಕೃತಿಕ ಹೆಮ್ಮೆ ಮತ್ತು ಪ್ರತಿರೋಧದ ಸಂಕೇತವಾಗಿ ಪರಿವರ್ತಿಸಿತು. ಗಣೇಶ ಚತುರ್ಥಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಅದೇ ರೀತಿ ಗಣೇಶ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯ. ಗಣೇಶ ವಿಸರ್ಜನೆಯು ಆಚರಣೆಯು ಹುಟ್ಟು, ಜೀವನ ಮತ್ತು ಮರಣ ಚಕ್ರದ ಮಹತ್ವವನ್ನು ಸೂಚಿಸುತ್ತದೆ ಮತ್ತು ಜೀವನದಲ್ಲಿ ಎಲ್ಲವೂ ಕ್ಷಣಿಕವಾಗಿದೆ ಎಂಬ ಅಂಶಕ್ಕೂ ಮಹತ್ವ ನೀಡುತ್ತದೆ. ಗಣೇಶ ವಿಸರ್ಜನೆ ಉತ್ತರ ಪೂಜೆ ಎಂಬ ಆಚರಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇದನ್ನು ಮಾಡಿದ ನಂತರ ಗಣೇಶನ ಪ್ರತಿಮೆಯನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಆಶೀರ್ವಾದ ಪಡೆಯಲಾಗುತ್ತದೆ. ಗಣಪತಿ
ಬಪ್ಪ ಮೋರ್ಯ ಎಂದು ಭಕ್ತರು ಘೋಷಣೆಗಳನ್ನು ಮೊಳಗಿಸುತ್ತಾರೆ. ವಿನಾಯಕನ ಮಣ್ಣಿನ ಪ್ರತಿಮೆಗಳನ್ನು ಸಮುದ್ರದಲ್ಲಿ ಕೆರೆಗಳಲ್ಲಿ ಮುಳುಗಿಸಲು ತೆಗೆದುಕೊಂಡು ಹೋಗುವಾಗ ಜನರು ಹಾಡು ನೃತ್ಯ ಮಾಡುತ್ತಾರೆ ಮತ್ತು ಆ ಕ್ಷಣವನ್ನು ಸಂಭ್ರಮಿಸುತ್ತಾರೆ. ಇದಾಗಿತ್ತು ನಮ್ಮ ಊರಿನಲ್ಲಿ ನಡೆದ ಗಣೇಶ ವಿಸರ್ಜನೆಯ ಶೋಭಾಯಾತ್ರೆಯ ವಿಡಿಯೋ ತುಣುಕುಗಳು. ನೀವು ನೋಡಿ, ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.